ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದುವೇ ಸುವರ್ಣ ಟಾರ್ಗೆಟ್. ಇಂದಿನ ಅತಿಥಿ ಸಮಾಜ ಪರಿವರ್ತನಾ ಸಂಸ್ಥೆಯ ಮುಖ್ಯಸ್ಥ SR ಹಿರೇಮಠ ಕಾರ್ಯಕ್ರಮ ಸ್ವಾಗತ. ಸೊ ತಾವು ಆಮ್ ಆದ್ಮಿ ಪಕ್ಷದ ಸ್ಥಾಪಕ ಸದಸ್ಯರು. ಸೊ ಆಮ್ ಆದ್ಮಿ ನೀರಿನ ಮೇಲೆ ಗುಳ್ಳೆ ಅಂತ ಅನಿಸ್ತಾ ಇದೆ, ಈಗ ನಮ್ಮ ನಿರೀಕ್ಷೆ ಖುಷಿ ಆಗ್ತಾ ಇದೆ. ಇಲ್ಲ, ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ನಮ್ಮ ವಕೀಲರು ಏನು ಈ ಇಲ್ಲೀಗಲ್ ಮೈನಿಂಗ್ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲಿ ಪ್ರಶಾಂತ್ ಭೂಷಣ್ ಅವರು ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅವರು ಸುಮಾರು 20 ವರ್ಷದಿಂದ ಬಹಳ ಆತ್ಮೀಯ ಗೆಳೆಯರು. ಅವರು ಒಂದು ಸೃಜನಶೀಲ ಒಂದು ವಿಶಿಷ್ಟವಾದಂತಹ ಪಾರ್ಟಿಯನ್ನು ಮಾಡಲಿಕ್ಕೆ ಹೊಂಟಾಗ ನಿಮ್ಮಂಥವ್ರ ಜೊತೆಗಿದ್ರು ಅಂತ ಬಹಳ ಆಗ್ರಹಪಡಿಸಿದರು. ಹಲವಾರು ಫ್ರೆಂಡ್ಸ್ ಹೇಳಿದಾಗ ನಾನು ಹೇಳಿದೆ, ನನ್ನ ಹೃದಯ ನನ್ನ ಇದು ಇರೋದು ರಾಜಕೀಯ ಜನಾಂದೋಲನದಲ್ಲಿ, ಪಕ್ಷದಲ್ಲೆಲ್ಲ. ಆದರೂ ಕೂಡ ನೀವೊಬ್ಬರು ನಮಗೆ ಆತ್ಮೀಯ ಗೆಳೆಯರು, ನೀವು ಮಾಡುವಂತಹ ಕೆಲಸಗಳು ನಮಗೆ ಆಮ್ ಆದ್ಮಿ ಪಕ್ಷದಲ್ಲಿದೆ. ನಮ್ಮ ಹೃದಯ ಇರೋದು ರಾಜಕೀಯ ಜನಾಂದೋಲನದಲ್ಲಿ, ಜನಸಂಗ್ರಾಮ ಪರಿಷತ್ ಅಂತ ಇಲ್ಲೇನು ನಾವು ಮಾಡ್ತಾಯಿದ್ದೇವೆ ಅದರಲ್ಲಿದೆ. ಆದರೆ ಅದು ಒಂದು ಕೂಡ ಅಷ್ಟೇ ಮಹತ್ವದ ಹಾದಿ, ಅದಕ್ಕೆ ಬೆಂಬಲ ಇದೆ. ಸೊ ಅಂದರೆ ತಾವೀಗ ಆಮ್ ಆದ್ಮಿ ಪಕ್ಷದ ಸಕ್ರಿಯ ನಾಯಕರಲ್ಲ? ಇಲ್ಲ, ಅಲ್ರಿ. ಸೊ ಆಮ್ ಆದ್ಮಿ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ಸೊ ಹಿರೇಮಠರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ. ಹೌದು, ಅವರು ನನ್ನ ಅಪ್ರೋಚ್ ಮಾಡಿದ್ದು ನಿಜ ಇದೆ. ಆದರೆ ಮೊದಲಿನಿಂದಲೂ ನಂದೊಂದೇನು ಆಳವಾದ ವಿಶ್ವಾಸ ಇದೆ ಅಂದರೆ, ನಾವು ಬಡಜನರ ಸಶಕ್ತೀಕರಣ, ಪ್ರಜಾಪ್ರಭುತ್ವದೊಳಗೆ ಪ್ರಜೆಗಳೇ ಒಡೆಯರಾಗಬೇಕಾದ್ರೆ ಅವರು ಇನ್ನೂ ಹೆಚ್ಚು ಪ್ರಬುದ್ಧರು, ಹೆಚ್ಚು ಇದರ ಬಗ್ಗೆ ತಿಳ್ಕೊಳ್ಳೋದು. ಅಂದರೆ ತಾವು ಈಗಲೂ ಕೂಡ ಆಮ್ ಆದ್ಮಿ ಪಕ್ಷದ ಒಂದು ಮನವಿಯನ್ನು ತಾವು ಒಪ್ಪಿಲ್ಲ? ಇಲ್ಲ ಸರ್, ನಾನು ಸ್ಪಷ್ಟವಾಗಿಯೂ ಹೇಳಿದ್ದೇನೆ. ಮೊದಲನೇ ಸಲ, ಯಾಕಂದರೆ ಬಹಳಷ್ಟು ಒತ್ತಡ ಬಂದಿದ್ದರಿಂದ ಯಾವಾಗಲೂ ಒಬ್ಬರು ಆತ್ಮೀಯರು ಹೇಳಿದಾಗ ಕೂಡಲೇ ನಾವೇ ಸರಿ ಅಂತ ನೇರವಾಗಿ ಹೇಳಿ ಅವರಿಗೆ ಪ್ರಕಾರ ನೀವು ಹೇಳ್ತಾರೆ ಈಗ ಜನನೇ ಒಡೆಯರು ಅಂತಂದರೆ, ಜನಾಭಿಪ್ರಾಯ ರೂಪಿಸಿ ಹೌದಪ್ಪ ಒಂದು ಪಕ್ಷಕ್ಕೆ ಇವರು ಅಭ್ಯರ್ಥಿ ಆಗಲಿ ಅಂತ ಬಯಸಿದ್ರೆ ತಾವು ನಿಲ್ಲಲ್ಲ? ಈಗ ಸದ್ಯ ಏನದಲ್ರಿ, ನಂದು ನಿಲುವು ಸ್ಪಷ್ಟವಾಗಿದೆ. ನಾನು ರಾಜಕೀಯ ಜನಾಂದೋಲನ ಜೊತೆಗಿದ್ದೇನೆ. ಆದರೆ ಜನಾಂದೋಲನ ಅಂದರೆ ಜನರು ಸೇರಿದಂತೆ ಜನಾಂದೋಲನ, ಜನಾಭಿಪ್ರಾಯಗಳೇ ಇರ್ತದೆ ಆ ಜನಾಂದೋಲನದಲ್ಲಿ. ಹೌದು, ಅದು ಖರೆ ಇದೆ ತಾವು ಹೇಳೋದು. ಆದರೆ ನಾವು ಎಂಥ ಜನಾಂದೋಲನ ಅಂದರೆ, ಜನರ ಪ್ರಜ್ಞೆ ಮಾಡ್ತೇವೆ, ಅವರು ನೇರವಾಗಿ ಪ್ರಜಾಪ್ರಭುತ್ವದಲ್ಲಿ ಭಾಗಿಗಳಾಗಿ ಮಾಡ್ತೇವೆ, ಆದರೆ ಅಧಿಕಾರದ ಸಲುವಾಗಿ ಅಲ್ಲ. ಕೇಜ್ರಿವಾಲ್ ಅವರ ಪ್ರಯತ್ನ ನಿಮ್ಮ ಪ್ರಯತ್ನದ ಹಾಗೇನೇ ಇತ್ತು ಮೊದಲು. ನೀವು ಹೇಳಿದಾಗೆ ಜನಾಂದೋಲನ ನಮ್ಗೆ ನಂಬಿಕೆ ಇದೆ, ಜನಾಂದೋಲನ ರಾಜಕೀಯ ಜನಾಂದೋಲನ ಮಾಡ್ತೀವಿ ಅಂತ ಹೇಳಿದ್ರು. ರಾಜಕೀಯ ಜನಾಂದೋಲನ ಮಾಡಿನೇ ದೆಹಲಿಯಲ್ಲಿ ಸರ್ಕಾರ ಮಾಡಿ 49ನೇ ದಿನದ ಸರ್ಕಾರ ನಿನ್ನೆ ಬಿದ್ದು ಹೋಯಿತು. ಅವರೇನೊಂದು ರಾಜಕೀಯ ಜನಾಂದೋಲನ ಮಾಡಿದರು, ಅದರಿಂದ ಏನೊಂದು ಶಕ್ತಿ ಉಗಮ ಆಯಿತು. ಅದರಿಂದಲೇ ಆಮ್ ಆದ್ಮಿ ಪಾರ್ಟಿ 49 ದಿವಸಗಳಲ್ಲಿ ಅವರು ಮಾಡಿದಷ್ಟು ಸಾಧನೆಗಳನ್ನು ಸ್ವತಂತ್ರದ ನಂತರ ಯಾವ ಸರ್ಕಾರಗಳು ಮಾಡಿಲ್ಲ ಅಂತ ನನಗನ್ನಿಸ್ತದೆ. ಬಟ್ ಅವರು ನನ್ನ ವ್ಯಕ್ತಿಗತ ಅಭಿಪ್ರಾಯ, ಜನಾದೇಶ ಆಡಳಿತ ಮಾಡಿ ಅಂತ ಕೊಟ್ಟರು. ಬಟ್ ನೀವು ಈಗಲೂ ಕೂಡ ರಾಜಕೀಯ ಜನಾಂದೋಲನದಲ್ಲಿ ಇದ್ದುಕೊಂಡೇ ತಾವು ಚಿಂತನೆ ಮಾಡ್ತಾ ಇದ್ರಿ, CM ಆದರೂ ಕೂಡ. ಅದು ನಿಜ ಇದೆ, ಅವರ ಪದ್ಧತಿಗಳು ಕೂಡ ವಿನೂತನವಾಗಿವೆ. ಎಷ್ಟೋ ಜನ ಒಂದು ಅವರ ಮನಸ್ಸಿನಲ್ಲೊಂದು ಚೌಕಟ್ಟಿರ್ತದೆ, ಅದರೊಳಗೆ ವರ್ತನೆ ಮಾಡದಿದ್ದರೆ ಅವರು ಇದು ಮಾಡ್ತಾರೆ. ಉದಾಹರಣಾರ್ಥವಾಗಿ ಪೊಲೀಸರು ಡೆಫಿನೆಟ್ಲಿ ರಾಜ್ಯದ ಅಧೀನದೊಳಗಿರಬೇಕು. ಕೇಜ್ರಿವಾಲ್ ಒಬ್ಬ ಜನಾಂದೋಲನದ ನಾಯಕನಾಗಿ ಕಾಣ್ತಾ ಇದ್ದಾರೆ ಹೊರತು ಒಬ್ಬ ರೂಲಿಂಗ್ ಪಾರ್ಟಿ ಲೀಡರ್ ಥರ ಅನಿಸ್ಲೇ ಇಲ್ಲ. ಇದು ರೂಲಿಂಗ್ ಪಾರ್ಟಿ ಲೀಡರ್ ಅಂತ ನಾವೇನೊಂದು ಪ್ರತಿಕಲ್ಪನೆ ಕಳೆದ ಕೆಲವು ದಶಕಗಳಲ್ಲಿ ಮಾಡಿದ್ದೇವೆ. ಒಬ್ಬ ದಕ್ಷ ಆಡಳಿತಗಾರ ಥರ ಅನಿಸ್ಲಿಲ್ಲ ಅಂತ ನನ್ನ ಅಭಿಪ್ರಾಯದೊಳಗೆ. ನೆಹರು ಅವರು, ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇನ್ನೂ ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಏನು ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವರು ನಿಜವಾಗಲೂ ಜನರ ನಾಯಕರಾಗಿದ್ದರು, ಜನಾಂದೋಲನದಿಂದ ಬಂದಂಥ ವ್ಯಕ್ತಿಗಳು. ಆ ಸರ್ಕಾರಕ್ಕೆ 5 ವರ್ಷ ಅದರ ಆಯುಷ್ ಇದ್ದಿದ್ದು. ಆ 5 ವರ್ಷದ ಆಯುಷನ್ನು 49 ದಿನಕ್ಕೆ ಮುಗಿಸಿದ್ದು ಕೂಡ ಒಂದು ಜನಾದೇಶಕ್ಕೆ ವಿರುದ್ಧ ಮಾಡಿದಂಥ ತೀರ್ಮಾನ ಅಂತ ಅನ್ಸಲ್ವಾ? ಇಲ್ಲ, ತಾವು ಒಂದು ಇಲ್ಲಿಯವರೆಗೆ ಬೇರೆ ಬೇರೆ ಪಕ್ಷಗಳೇನು ನಡೆದು ಬಂದಿವೆ ಆ ದೃಷ್ಟಿಯಿಂದ ಅನಿಸ್ಬೋದು ಹೊರತಾಗಿ, ಅವರು ಇಲೆಕ್ಷನ್ ಆಗುವಾಗ ಅವ್ರದ್ದೇನೊಂದು ಮ್ಯಾನಿಫೆಸ್ಟೋ ಇತ್ತು, ಅವರೇನು ಸೋನಿಯಾ ಗಾಂಧಿಯವರಿಗೆ 20 ಪಾಯಿಂಟ್ಸ್ ಬಗ್ಗೆ ಬರೆದಿದ್ದರು. ನನ್ನ ಅಭಿಪ್ರಾಯದೊಳಗೆ ಅವರು ಯಾವಾಗಲೂ ಪಾರದರ್ಶಕವಾಗಿ, ಜವಾಬ್ದಾರಿಯುತವಾಗಿ, ನೇರವಾಗಿ ಜನರ ಮುಂದೆ ಇಟ್ಟಿದ್ದಾರೆ. ಆ ಸಾಧನೆಗಳು ಲೋಕಪಾಲ್ ಆಗದಿದ್ದರೆ ಅವರು ಸರ್ಕಾರ ಬಂದಿದ್ದೇ ಅತಿ ಮುಖ್ಯ ಕಾರಣ. ಲೋಕಸಭೆಯಲ್ಲಿ ಇದೆ, ನೀವು ಎಲ್ಲರೂ ಅಣ್ಣಾ ಹಜಾರೆ ಹೋರಾಟ ಕೂಡ ಮಾಡಿ ಅಣ್ಣಾ ಹಜಾರೆ ಒಪ್ಪಿಕೊಂಡಿದ್ದಾರೆ, ಲೋಕಪಾಲ್ ಆಗಿದೆ ಸಂಸತ್ನಲ್ಲಿ. ನೋಡಿ, ನೀವು ಅದನ್ನು ಕಾನ್ಸ್ಟಿಟ್ಯೂಷನಲ್ ಒಂದು ಬೌಂಡ್ರಿನ ಮೀರ್ತಾ ಇದ್ದಾರೆ. BJP ಕಾಂಗ್ರೆಸ್ ಹೇಳಿದ್ದು ಕಾನ್ಸ್ಟಿಟ್ಯೂಷನಲ್ಲಿ ಇವರು ತುಂಬ ತಪ್ಪಾಗುತ್ತೆ, ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಹೇಳಿದ್ದಾರೆ ಯಾವುದಕ್ಕೂ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದಾರೆ. ಈ ಒಂದು ಏನು ನಮ್ಮ ಪಾರ್ಲಿಮೆಂಟ್ದೊಳಗೆ ಬಂದಂಥ ಲೋಕಪಾಲ್ ಕಾಯ್ದೆ ಮತ್ತು ಇದು ಲೋಕಪಾಲ್ ವೆಲ್, ಇದು ಭಯಂಕರ ಅಂತರ ವ್ಯತ್ಯಾಸ. ಇದರೊಳಗೆ ಈ ಶಕ್ತಿ ಅವಶ್ಯವಾಗಿಲ್ಲ. ಮತ್ತು ತಾವೇನು ಹೇಳ್ತಾ ಇದ್ದೀರಿ ಕಾನ್ಸ್ಟಿಟ್ಯೂಷನಲ್, ಇದು ಒಂದು ಅವರ ತುಂಟು ನೆಪ. ಯಾಕಂದರೆ ಸೋಲಿ ಸೊರಾಬ್ಜಿ ನಮ್ಮ ಅಟಾರ್ನಿ ಜನರಲ್ ಆಗಿದ್ದರು, ಅವರು ಹೇಳಿದರು ಅದರದ್ದು ಅವಶ್ಯಕತೆ ಇಲ್ಲ. ನನ್ನ ಅಭಿಪ್ರಾಯದೊಳಗೆ ಈ BJP ಕಾಂಗ್ರೆಸ್ ಆಪ್
ಇವ್ರು ನಿರ್ಧಾರ ಮಾಡುವಂಥದ್ದಲ್ಲ, ಕೋರ್ಟ್ಗಳು ನಿರ್ಧಾರ ಮಾಡ್ತವೆ. ಜನಲೋಕಪಾಲ್ ಬಿಲ್ಗೆ ಅವಕಾಶ ಕೊಡಲಿಲ್ಲ, ನಾವು ಹೊರಗೆ ಹೋಗ್ತೀವಿ, ನಾವು ಸರ್ಕಾರ ಇದರಲ್ಲಿ ಇರೋದಿಲ್ಲ ಅನ್ನೋವಂಥದ್ದು ಕೂಡ ಒಂದು ನೆಪನೇ ಅಲ್ಲ. ನೋಡ್ರಿ, ಇದು ಯಾವಾಗಲೂ ರಾಜಕೀಯ ವಿಷಯಗಳ ಬಗ್ಗೆ ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಅಭಿಪ್ರಾಯಗಳನ್ನು ಗೌರವಿಸಬೇಕಾಗ್ತದೆ. ಒಂದು ಹಿರೇಮಠ, ತಾವು ಕೂಡ ಬೀದಿಯಿಂದ ಚಳವಳಿ ಮಾಡಿಕೊಂಡೇ ಇವತ್ತು ಕೂಡ ಇದ್ದವರು, ಎಲ್ಲವೂ ಕೂಡ ನೀವು ಮಾಡುವಂಥ ಹೋರಾಟಗಳು ಕೂಡ ಇವತ್ತೇ ತೀರ್ಮಾನ ಆಗಿಬಿಡುತ್ತಾ? ಸೊ ಜನಲೋಕಪಾಲ್ ಅನ್ನುವಂಥದ್ದು ಇವತ್ತೇ ಆಗಬೇಕಂತ ಹಠ ಯಾಕೆ ನಿಮಗೆ? ಲೋಕಸಭಾ ಚುನಾವಣೆ ಇದೆ ಆ ಕೇಜ್ರಿವಾಲ್ಗೆ. ಸೊ ದೇಶಾದ್ಯಂತ ಇಂಥದ್ದೊಂದು ವಿಚಾರ ಇಟ್ಕೊಂಡು ಬೀದಿಗಳಿಕೆ ಮಾಡಿದಂಥ ಒಂದು ದೊಡ್ಡ ಕುಂಟು ನೆಪ, ಅದೊಂದು ರಾಜಕೀಯ ಅಸ್ತ್ರ. ಇಲ್ಲ, ತಾವೇ ಹೇಳೋ ಹಾಗೆ ಏನಿದೆಯಲ್ಲ, ಡೆಫಿನೆಟ್ಲಿ ಇದಕ್ಕೆ ಎರಡು ಹಾದಿಗಳು ಅವ್ರ ಎದುರುಗಡೆಗೆ ಇದ್ದು. ಒಂದು ಕನ್ವೆನ್ಷನಲ್ ಆಗಿ ಸರ್ಕಾರಗಳು ನಡೆದು ಬಂದ ರೀತಿ, ಇನ್ನೊಂದರಲ್ಲಿ ಅನ್ಕನ್ವೆನ್ಷನಲ್ಲು. ಈಗ ಹೆಂಗೆ ನಮ್ಮ ಸ್ವತಂತ್ರ ಆಂದೋಲನ ಸತ್ಯಾಹಿಂಸೆ ಮೇಲೆ ಹೇಗಾಗ್ತಂತ ಪ್ರೊಫೆಸರ್ ಕೃಪಾನಿ ಕೇಳಿದ ನೆನಪಿರ್ಬೋದು ನೀವು. ಅದೇ ಪ್ರಕಾರ ಇದು ಲೋಕಪಾಲ್ ಬಿಲ್ ಏನಿದೆಯಲ್ಲ, ಇದು ಮಹತ್ವದ ಅಜೆಂಡಾ ಇತ್ತು. ಯಾಕೆ ಇದನ್ನು ಕೋರ್ಟ್ದಲ್ಲಿ ಟೆಸ್ಟ್ ಮಾಡಬಾರ್ದು? ಇವರು ಎಲ್ಲ ಬೆಂಬಲ ಕೊಡ್ತೇವೆ, ಜನಲೋಕಪಾಲ್ ಬಿಲ್ ಬಗ್ಗೆ ನಮಗೇನು ಇಲ್ಲ ಅಂತಾರೆ, ಅಂಬಾನಿ ಬಗ್ಗೆ ನಮಗಿದು ಅಂತಾರೆ, ಬಟ್ ಅವ್ರ ಕೃತಿಯೊಳಗೆ ಅದೇನು ಕಂಡು ಬರ್ತಾ ಇಲ್ವಲ್ಲ? 68ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ 2 ಸಲ ಆಳಿದೆ ಕೇಂದ್ರದೊಳಗೆ, BJP ಏನು ಆಳಿದೆ, ಏನು ಮಾಡಿದ್ರು ಅವರು? ಸೊ ನಿಮ್ಗೆ ಅನಿಸ್ತಾ ಇಲ್ವಾ ಕೇಜ್ರಿವಾಲ್ ಒಬ್ಬ ಶ್ರೂಡ್ ಪಾಲಿಟಿಷಿಯನ್, ಅಂದರೆ ಪ್ರೊಫೆಷನಲ್ ಪಾಲಿಟಿಷಿಯನ್ಸ್ ಕೂಡ ಲೆಕ್ಕ ಸಿಗದೇ ಇರೋ ರೀತಿ ಒಂದು ರಾಜಕೀಯ ಮಾಡಿದ್ರು ಅಂತ ಅನಿಸಿಲ್ವ ನಮಗೆ? ನನ್ನ ಅಭಿಪ್ರಾಯದೊಳಗೆ ಗಾಂಧೀಜಿಯವರು ಅಂಥದ್ದೇ ಇದು ಮಾಡಿದ್ದಾರೆ ಪೊಲಿಟಿಕ್ಸು. ಆ ವಾಯ್ಸ್ ರಾಯ್ ಏನು ಮುದುಕ 220 ಮೈಲ್ ನಡೀತಾನಂತ ನಡೀಲಿ, ದಣದು ಹೋಗ್ತಾನೆ, ಅವ್ನಿಗೇನಾಗ್ತದೆ ಸಾಲ್ಟ್ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹದ ಬಗ್ಗೆ. ಬಟ್ ಅದು ಯಾವ ರೀತಿ ಆಯಿತು, ಇಡೀ ಜಗತ್ತಿನಲ್ಲಿ ಏನು ಪರಿಣಾಮ ಆಯಿತು ಅನ್ನೋದು ಬಟ್ ಅಣ್ಣಾ ಹಜಾರೆಯಿಂದ ಕೇಜ್ರಿವಾಲ್ ಜೊತೆಗೆ ಇದ್ದಾರೆ, ಅಂದರೆ ಅಣ್ಣಾ ಹಜಾರೆ ಚಾಯ್ಸ್ ಇಲ್ಲ ನಿಮಗೀಗ? ಅಣ್ಣಾ ಹಜಾರೆ ನಿಮ್ಮ ಆಯ್ಕೆ ಅಲ್ಲ ಈಗ ಕೇಜ್ರಿವಾಲ್? ನೋ ನಮಗೇನಿದೆ, ಅಣ್ಣಾ ಹಜಾರೆ ಅವರ ಬಗ್ಗೆ ಅಷ್ಟೇ ಗೌರವ ಇದೆ, ಅವ್ರದ್ದು ನನಗೆ ಮೊದಲಿನಿಂದಲೂ ಸಂಪರ್ಕ ಇದೆ. ಆದರೆ ನನ್ನ ಒಲವು ಏನಿದೆಯಲ್ಲ, ಆಳವಾದ ರಾಜಕೀಯ, ವ್ಯವಸ್ಥಿತವಾದ ಸಿದ್ಧಾಂತ ಆಧಾರಿತ ರಾಜಕೀಯ ಮತ್ತು ಒಂದು ಸಮಗ್ರ ಬದಲಾವಣೆಯನ್ನು ವ್ಯವಸ್ಥಿತವಾಗಿ ಹೊರಗೆ ತರುವಂಥದ್ದು. ವೇರಾಸ್ ಅಣ್ಣಾ ಹಜಾರೆ ಅವ್ರದ್ದು ಏನಿದೆ, ಅವರು ತುಂಬ ಒಳ್ಳೆಯ ಸಮಾಜ ಸೇವಕರಿದ್ದಾರೆ. ಅವರು ಹಲವಾರು ಅತಿ ಅಪ್ರತಿಮ ಕೆಲಸಗಳನ್ನು ಮಾಡಿದ್ದಾರೆ. ರೈಟ್ ಟು ಇನ್ಫಾರ್ಮೇಷನ್ ಅವರೆಲ್ಲ ಮಾಡಿದ ಅದ್ಭುತ ಕೆಲಸ ಇದೆ, ಭ್ರಷ್ಟಾಚಾರನ ಇದು ಮಾಡಿದ್ದಾರೆ. ಆದರೆ ಆ ಪ್ರಕಾರದ ಒಂದು ವ್ಯವಸ್ಥಿನ ಚೌಕಟ್ಟು, ಆಂದೋಲನದ ರೂಪ ಏನಿದೆ, ಮೊನ್ನೆ ನಿಮಗೆ ಗೊತ್ತಿದೆ, ಹಲವಾರು ಜನ ಪ್ರಶ್ನೆ ಕೇಳಿದರೆ ಅವರು ಯಾಕೋ ಏನೋ ಅಷ್ಟೊಂದು ಸ್ಪಷ್ಟವಾಗಿ ಉತ್ತರಗಳು ಬರಲಿಲ್ಲ. ಅಣ್ಣಾ ಹಜಾರೆ ಕೂಡ ರಾಜಕೀಯವಾಗಿ ಯಾರಾದರೂ ಅವರನ್ನು ಹೈಜಾಕ್ ಮಾಡಬಹುದಾ ಅಂತ ಆತಂಕ ಇದೆಯಾ ತಮಗೆ? ನನ್ನ ಅಭಿಪ್ರಾಯದೊಳಗೆ ಹೈಜಾಕ್ ಮಾಡ್ತಾರ ಒಬ್ಬರಂದರೆ ಮಾಡಿಸ್ಕೊಳ್ಳಲಿಕ್ಕೂ ಅಲೋ ಮಾಡಬಾರ್ದು. ಎರಡೂ ಕಡೆಗೆ ಜವಾಬ್ದಾರಿ ಇದೆ. ಸೊ ಮಾಡೋವಂಥ ಪ್ರಯತ್ನ ನಡೀತಾ ಇದೆ, ಮಾಡ್ಕೊಳ್ಳಬಹುದು. ನಾನು ಈ ವಿವಾದದೊಳಗೆ ಹೋಗ್ಲಿಕ್ಕೆ ತಯಾರಿಲ್ಲ ಸರ್. ಯಾಕೆಂದರೆ ಅಣ್ಣಾ ಹಜಾರೆ ಅವರು ತಮ್ಮದೇ ಆದ ರೀತಿಯೊಳಗೆ ಕೆಲವು ಉತ್ಕೃಷ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಣ್ಣಾ ಹಜಾರೆ ಹೇಗೆ ಅಂದರೆ ಅಂದರೆ ಕೂಸಿದ್ದಂಗೆ ಎತ್ಕೊಂಡವ್ರು ಕೂಸು ಹಾಕ್ಬಿಟ್ಟು ಬಿಟ್ರೆ ಅಂತ ಅಷ್ಟೇನು ಅವರು ಹಗುರವಾಗಿ ಇದ್ದಾರಂತ ನನಗೇನು ಅನಿಸಿಲ್ಲ. ಅವರು ಮಾಡಿದ ಇದನ್ನು, ಅವರು ಬರೆದಂಥ ಪತ್ರಗಳು ಡೆಫಿನೆಟ್ಲಿ ಅವರು ಸಾಕಷ್ಟು ಶ್ರೂಢತನ ಇದೆ. ಆದರೆ ವ್ಯವಸ್ಥೆಯ ಸಮಗ್ರ ಒಂದು ಪರಿಕಲ್ಪನೆ, ಅದನ್ನು ಬದಲಾವಣೆ ಒಂದು ಸ್ಪಷ್ಟ ಸಮಗ್ರ ರೂಪ ಏನಿದೆಯಲ್ಲ, ಅದು ಯಾಕೋ ಅವರ ಸಂಭಾಷಣೆಯಲ್ಲಿ ಮಾತ್ರ ನನಗೆ ಕಂಡು ಬಂದಿಲ್ಲ ಅಷ್ಟೊಂದು. ಮೆಜಾರಿಟಿನ ಜನಾಭಿಪ್ರಾಯಕ್ಕೆ ತಾವು ಒಪ್ಪೋದೇ ಆದರೆ, ಒಂದು ವೇಳೆ ಜನಾಭಿಪ್ರಾಯ ಹಿರೇಮಠರು ಧಾರವಾಡ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಬೇಕು ಅಂತಂದರೆ ಅದನ್ನು ತಿರಸ್ಕಾರ ಮಾಡ್ತೀರಾ? ನನ್ನ ಅಭಿಪ್ರಾಯದೊಳಗೆ ನೋಡಿ ಸರ್, ಪ್ರತಿಯೊಬ್ಬ ವ್ಯಕ್ತಿ ತಿರಸ್ಕಾರ ಮಾಡ್ತೀರಾ? ಇಲ್ಲ, ನಾನು ಅದನ್ನು ಬಹಳ ಗಂಭೀರವಾಗಿ ಕನ್ಸಿಡರ್ ಮಾಡ್ತೀನಿ. ಜನರ ಬಗ್ಗೆ ನನಗೆ ಅಪಾರ ಗೌರವವಿದೆ. ಆದರೆ ಇವತ್ತಿನ ನನ್ನ ಸಿದ್ಧಾಂತ, ನನ್ನ ದೃಢ ನಿಲುವಿನ ಪ್ರಕಾರ ಅದನ್ನು ಗಂಭೀರವಾಗಿ ಕನ್ಸಿಡರ್ ಮಾಡ್ತೀರಿ ಅಂತಂದರೆ, ಚುನಾವಣೆ ಹೊಸ್ತಿಲಲ್ಲಿ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ನಿಮ್ಮ ಜೊತೆಗಿರೋ ಜೊತೆ ಚರ್ಚೆ ಮಾಡ್ತೀರಿ? ಸರ್ ನೋಡಿ, ಪ್ರಜಾಪ್ರಭುತ್ವದ ಅತಿ ವೈಶಿಷ್ಟ್ಯ ಏನಿದೆ ಅಂದರೆ ಬೇರೆ ಬೇರೆ ಅಭಿಪ್ರಾಯಗಳು, ಅದರಿಂದಲೇ ಜ್ಞಾನ ಬರ್ತದೆ. ಬೀದಿಯಲ್ಲಿ ನಿಂತು ಮಾತಾಡೋದು ಅಥವಾ ಇಲ್ಲಿ ಕೂತು ಚರ್ಚೆ ಮಾಡೋದ್ರಿಂದ ಫಲ ಆಗೋದಿಲ್ಲ. ಜನಾಂದೋಲನದ ಕೊನೆಯ ಆಶೆ ಏನು ಅಂದರೆ, ನಾನು ರೂಲ್ ಮಾಡಬೇಕು, ಜನರಿಗೆ ಬೇಕಾದನ್ನು ಕೊಡುವಂಥದ್ದು. ಸೊ ಅದರಲ್ಲಿ ನಂಬಿಕೆ ಇರೋರು ಹಾಗಾದರೆ ಚುನಾವಣೆ ಅಖಾಡದಲ್ಲಿ ಒಂದು ವೇಳೆ ತಾವು ನಿಲ್ಲೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬರೋದಿಲ್ಲ? ನನ್ನ ಅಭಿಪ್ರಾಯದೊಳಗೆ ನಾನು ಎಂದೂ ಬಹಳ ಕಡಿಮೆ ಅಪೋಸಿಷನ್ ಒಳಗಿದ್ದೇನೆ. ನಾನು ರೂಲಿಂಗ್ ಒಳಗೆ ಇರ್ತೇನೆ. ಅದು ರಾಷ್ಟ್ರೀಯ ಅರಣ್ಯ ನೀತಿ ಇರ್ಬೋದು, ಅದು ಅರಣ್ಯ ಕಾಯ್ದೆ ಇರ್ಬೋದು, ಅದು ಲ್ಯಾಂಡ್ ಎಕ್ವಿಷನ್, ರಿಹ್ಯಾಬಿಲಿಟೇಷನ್, ರೀಸೆಟಲ್ಮೆಂಟ್ ಇರ್ಬೋದು. ಎಲ್ಲಿ ಅವಶ್ಯ ಇದೆ ಪ್ರಯತ್ನ ಮಾಡಿದ್ರೆ ಬ್ರೇಕ್ ತಗೊಳ್ತೀರಿ. ಆಮ್ ಆದ್ಮಿ ಪಕ್ಷ ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡಿದ್ರೆ ತಾವು ಕ್ಯಾಂಡಿಡೇಟ್ ಆಗ್ತೀರಿ? ಇಲ್ಲ, ನಾನು ಇವತ್ತಿನ ದಿವಸ ಸ್ಪಷ್ಟವಾಗಿ ನೇರವಾಗಿ ಕೊನೆಗೆ ಹೇಳಲೇಬೇಕಾಗಿತ್ತು. ನಾನು ಹೇಳಿದ್ದೇನೆ, ನಾನು ಆಗೋದಿಲ್ಲ ಅಂತ. ಹಿರೇಮಠನ ಜೊತೆ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.